ವೆಲ್ಕಮ್ ಟು ಗುರು ಕನ್ನಡ ವ್ಲಾಗ್ಸ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ಬಹಳ ಮುಖ್ಯವಾದ ಟೆಂಪಲ್ಗೆ ಬಂದಿದ್ದೀನಿ. ಆ ಟೆಂಪಲ್ ನೇಮ್ ಬಂದು ಮಸ್ತೇನಹಳ್ಳಿ ಯಲ್ಲಮ್ಮ ಟೆಂಪಲ್ಲು. ಈ ಟೆಂಪಲ್ ವಿಶೇಷತೆ ಏನು ಅಂತಂದರೆ, ಯಾರಿಗೆಲ್ಲ ಗಾಳಿ ಅಂತಂತಂದರೆ ದೆವ್ವ ಎಲ್ಲ ಯಾರಿಗೆ ಹಿಡ್ದಿರ್ತದೋ ಅವ್ರನ್ನ ಕರ್ಕೊಬಂದು ಇಲ್ಲಿ ಒಂದು 5 days ಇಟ್ಕೊಂಡು ಅವ್ರಿಗೆ ದೆವ್ವ ಬಿಡಿಸ್ತಾರೆ. ಆ ದೆವ್ವನ ಯಾವ ಥರ ಬಿಡಿಸ್ತಾರೆ ಅನ್ನೋದೆಲ್ಲ ನಾನು ಮುಂದೆ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ಕೊಂಡು ಹೋಗಿದ್ದೀನಿ. ಅದನ್ನು ನೀವು ಚೆಕ್ ಮಾಡಿ. ಮತ್ತು ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಯಾರಿಗೆ ಕಾಯಿಲೆ ಎಲ್ಲ ಇರುತ್ತೋ, ಅಂದರೆ ಚರ್ಮದ ರೋಗ ಮತ್ತು ಬೇರೆ ಎಲ್ಲ ಕಾಯಿಲೆಗಳೆಲ್ಲ ಇರುತ್ತೋ ಅವರೆಲ್ಲ ಬಂದು ಇಲ್ಲಿ ಈ ಯಲ್ಲಮ್ಮ ಹತ್ರ ವಾಸಿ ಆಗುತ್ತೆ ಅಂತಂದರೆ, ಒಳ್ಳೆಯದಾಗುತ್ತೆ ಅಂತಂದರೆ ಹೂವು ಬಲಗಡೆ ಕೊಡಮ್ಮ, ಆಗಲ್ಲ ಅಂತಂದರೆ ಎಡಗಡೆ ಕೊಡಮ್ಮ ಅಂತೆಲ್ಲ ಕೇಳ್ತಾರೆ. ಆ ಟೈಮಲ್ಲಿ ವಾಸಿ ಆಗುತ್ತೆ. ಮತ್ತು ಬೇಗನೆ ವಾಸಿ ಆಗುತ್ತೆ ಅಂತಂದರೆ ಬಲಗಡೆ ಕೊಡ್ತಾರೆ, ಸ್ವಲ್ಪ ಲೇಟ್ ಆಗುತ್ತೆ ಅಂತಂದರೆ ಎಡಗಡೆ ಕೊಡ್ತಾರೆ. ಇದೇ ಇದು ಹೊಸದಾಗಿ ಆಗಿರೋ ದೇವಸ್ಥಾನ. ಹಳೆ ದೇವಸ್ಥಾನ ಅಲ್ಲಿ ಊರೊಳಗೆ ಇತ್ತು. ಇದು ಹೊಸದಾಗಿ ಆಗಿರೋ ದೇವಸ್ಥಾನ. ಬನ್ನಿ ಇಲ್ಲಿ ತೋರಿಸ್ತೀನಿ. ಈ ದೆವ್ವ ಎಲ್ಲ ಇಟ್ಕೊಂಡಿರೋ ಎಷ್ಟು ಜನ ಇದ್ದಾರೆ ಅಂತೇಳಿ ತೋರಿಸ್ತೀನಿ ವಿಡಿಯೋ ಮುಖಾಂತರ. ಇಲ್ಲಿ ದೆವ್ವ ಎಲ್ಲ ಬಿಡ್ಸ್ಕೊಳಕ್ಕೆ ಬಂದಿರೋರಿಗೆ ಈ ಥರ ಎಲ್ಲ ಮನೆ ಕಟ್ಟಿರ್ತಾರೆ. ಮತ್ತು ಇಲ್ಲೆಲ್ಲ ಊಟದ ವ್ಯವಸ್ಥೆ ಎಲ್ಲ ಇರ್ತದೆ, ಮಲ್ಕೊಳಕ್ಕೆಲ್ಲ ಇದೆ. ಅವ್ರು ಹೇಳ್ತಾರೆ ಎಷ್ಟು ದಿನ ಸ್ಟೇ ಮಾಡಬೇಕು ಅಂತೇಳಿ. ಅಷ್ಟು ದಿನ ಸ್ಟೇ ಮಾಡಬೇಕು. ನೋಡಿ ಇಲ್ಲಿರೋರೆಲ್ಲ ಅದೇ ಬಂದರೆ ಎಷ್ಟು ದಿನ ಇರಬೇಕು ಇಲ್ಲಿಗೆ ಬಂದರೆ? ನಾವು ನಿನ್ನೆ ಬಂದರೆ 5 ದಿವಸ ಇರಬೇಕು ಅಂದರು. 5 ದಿನನಾ? ಹಾಂ. ಅಮೌಂಟ್ ಏನಾದರೂ ಪೇ ಮಾಡಬೇಕಾ? ಇವಾಗೇನಿಲ್ಲ. ಹಾಂ. ಲಾಸ್ಟ್ ಹೋಗೋವಾಗ ಪೇಮೆಂಟ್ ಮಾಡ್ತಾರೆ. ಹೋದ್ರೇನು ಕೊಡಬೇಕು, ಹೋಗಿಲ್ಲ ಅಂದ್ರೆ ಕೊಡಬೇಕಾ? ಹ್ಞೂ. ತಾತ ಊಟ ಎಲ್ಲ ಇಲ್ಲೇ ಕೊಡ್ತಾರಾ? ಊಟ ಇಲ್ಲೇ ಕೊಡ್ತಾರೆ. ಸ್ನಾನದ್ದೆಲ್ಲ? ಟಾಯ್ಲೆಟ್ ಎಲ್ಲ ಇಲ್ಲೇ ಇದೆ? ಇಲ್ಲ, ಟಾಯ್ಲೆಟ್. ಊಟ ಎಷ್ಟು ಸಲ ಕೊಡ್ತಾರೆ ದಿನಕ್ಕೆ? ಎಷ್ಟು ಸಲ ಕೊಡ್ತಾರೆ ದಿನಕ್ಕೆ ಊಟ? ಬೆಳಗ್ಗೆ ಟಿಫನ್ ಆಯಿತು. ಹಾಂ. ಈಗ ಅಡುಗೆ ಮಾಡ್ತಾಯಿದ್ದಾರಂತೆ. ಹಾಂ. ಮಧ್ಯಾಹ್ನದ ಊಟ ರಾತ್ರಿಗೆ 9 ಗಂಟೆ. ಎಷ್ಟು ಬೇಕೋ ತಿನ್ಬೋದಾ? ಹ್ಞೂ. ಇಲ್ಲಿಗೆ ಬರೋದಕ್ಕೆ ಯಾರು ಹೇಳಿದ್ದು ನಿಮಗೆ? ನಮ್ಮ ಕಡೆಯವ್ರು ಹೇಳಿದ್ರು. ಹೌದಾ? ಅವ್ರು ಯಾರಾದರೂ ಬಂದಿದ್ರೆ ಇಲ್ಲಿಗೆ? ಹಾಂ. ಹಾಂ. ಅವ್ರು ಬಂದು ಹಿಂಗೆ ಬಿಡ್ಸ್ಕೊಂಡು ಹೋಗವ್ರಾ? ಹಾಂ. ಹೌದಾ? ಅವ್ರು ಬಂದು ಇಲ್ಲಿ ಬಂದಿದ ತಕ್ಷಣ ಫಸ್ಟು ಚೆಕ್ ಮಾಡ್ತಾರಾ ಯಾವ ಥರ ಬಂದಿದೆಯಾ ಇಲ್ಲ ಅಂತೇಳಿ? ಆಯ್ತಾ ಇಲ್ಲ ಅಂತ ಚೆಕ್ ಮಾಡ್ತಾರೆ. ಹಾಂ. ಇದ್ದರೆ ಹಾಂ. ಇವತ್ತು ಇಂದ 5 ದಿನ ಇರಬೇಕು ಅಂತಾರೆ. ಹಾಂ. ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ರೆ ಇರ್ಬೋದು. ಹಾಂ. ಇಲ್ಲಾಂದರೆ ನಾವು ರೆಡಿ ಮಾಡಿಕೊಂಡು ಎಲ್ಲನೂ ಹಾಂ. ಬಟ್ಟೆ ಗಿಟ್ಟೆ ಇಟ್ಕೊಂಡು ಬರಬೇಕಲ್ಲ. ಹಾಂ. ರೆಡಿ ಮಾಡ್ಕೊಂಡು ನಾಳಿದ್ದು ಬರ್ತೀವಿ ಅಂತ ಹೇಳ್ಬಿಟ್ಟು ಹೋದರೆ ರೆಡಿ ಇರ್ತಾರೆ. ನಾವು ಇಟ್ಕೊಂಡು ಬಂದು ಅವತ್ತಿಂದ 5 ದಿವಸ ಇರಬೇಕು. ಹೌದಾ? ಅಮೌಂಟ್ ಎಲ್ಲ ಹೋಗೋ ಟೈಮಲ್ಲಿ ಹೇಳ್ತಾರೆ. ಅಂದರೆ ಅದೆಲ್ಲ ಇದು ಗಾಳಿ ಇರ್ತದೆ, ಅದೆಲ್ಲ ಹೋಗಿದ್ದಾದಮೇಲೆ ಕೊಟ್ಬಿಟ್ಟು ಹೋಗೋದು. ಹಾಂ. ಹೌದಾ? ಇಲ್ಲಿಗೆ ಬಂದರೆ ಪಕ್ಕ ಹಾಗೆ ಆಯ್ತದಾ? ಹೋಗೇ ಹೋಯ್ತದಾ? ಹಾಂ. ನಿಮ್ಮೂರವ್ರು ಎಷ್ಟು ಜನ ಬಂದಿದ್ರು ಇಲ್ಲಿಗೆ? ನಮ್ಮೂರನ್ನು 5-6 ಜನ ಬಂದಿದ್ರಂತೆ. ಹಾಂ. ಅವ್ರಿಗೆಲ್ಲ ವಾಸಿ ಆಗೋಗ್ಬಿಟ್ಟದೆ. ಹಾಂ. ನನ್ನ ಮಗನ ನೋಡೋಣ ಕರ್ಕೊಂಡು ಬಂದಿದ್ದೀನಿ, ನೆನ್ನೆ ಕರ್ಕೊಂಡು ಬಂದಿದ್ದೀನಿ. ಮಗನ್ಕಾಗಿರೋದಾ? ಹಾಂ. ಹೌದಾ? ಹಾಂ. ನೋಡಿ ಕಡೆ ಕುಪ್ಪಣ್ಣನಲ್ಲಿ ಮಕ್ಕಳ. ಹಾಂ. ನೆನ್ನೆಯಿಂದ ರೇಗಿಸ್ತಾನೆ ಅವರೇ
ರೇಗ್ತಾ ಇಲ್ಲ. ರೇಗ್ತದೆ. ಹಾಂ. ಹೋಗಲ್ಲ ಅವ್ನು ಬಿಟ್ಟು ನಾನು ಅಂತ ಕುತ್ಕೊಂಡವನೆ. ಯಾವುದು ಹೆಣ್ಣು ದೇವನ ಗಂಡು ದೇವನ? ಗಂಡು ದೇವ. ಯಾರು ಫ್ರೆಂಡಾ? ನಮ್ಮ ತಮ್ಮನ ಮಗನೇ ಆಗ್ಬೇಕು ಅಂತ. ಹೌದಾ? ಏನು ಬೇಕಂತೆ ಹೋಗೋದಕ್ಕೆ? ಹೋಗಲ್ಲ ನಾನು, ಕರ್ಕೊಂಡು ಹೋಗ್ತೀನಿ ಅಂತ ನೆನ್ನೆಯಿಂದ. ಕರ್ಕೊಂಡು ಹೋಗ್ತೀನಿ ಅಂತನಾ? ಹಾಂ. ಹೌದಾ? ನೆನ್ನೆ 2 ಸಲ ಕೂತಿದ್ರು. ಹಾಂ. ರೇಗಿಸಿದ್ರು. ಹಾಂ. ನೆನ್ನೆಯಿಂದ ಒಂದೇ ಒಂದು ಹಾಂ. ಹೋಗಲ್ಲ, ನಾನು ಹೋಗಲ್ಲ. ಏನು ಬೇಕಂತೆ ಕೊಡೋಕ್ಕೆ? ಹೋಗೋದಕ್ಕೆ ಏನು? ಇಂಥದ್ದು ಬೇಕು ನನಗಂತ. ಹಾಂ. ಏನು ಬೇಕು ನಿಂತಂದರೆ ನನಗೇನು ಬೇಡ. ಹಾಂ. ಏನು ಬೇಡ. ಹ್ಞೂ. ಅಂದ್ಕೊಂಡು ಅವರು ಸ್ವಾಮಿಗಳು ಮುಡಿ ಹಾಕೋ ಲೆವೆಲ್ಗೆ ಬಂದರೆ ಹಾಂ. ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ. ಹಾಂ. 3 ಸಲ ಮಾಡೋಣ. ಹಾಂ. ಇವಾಗ ಕುಡಿತೆ 4ನೇ ಸಲ, 5ನೇ ಸಲ. ಹಾಂ. ಇವತ್ತು ಹೇಳಿದ್ರು, ಹಾಂ. ಇವತ್ತು ಓಡಿಸ್ಬಿಡ್ತಾರೆ ಹಾಂ. ಅಂತ ಹೇಳಿದವ್ರೆ. ಹಾಂ. ಹಾಂ. 4 ಗಂಟೆಗೆ ಏನೋ ಕುಳಿತರೆ ಏನು ಮಾಡ್ತಾರೆ ನೋಡೋಣ. ಹೌದಾ? ಈಗ ಈ ವಿಡಿಯೋನಲ್ಲಿ ಮುಂದೆ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನಲ್ಲಿ ದೆವ್ವ ಯಾವ ಥರ ಬಿಡಿಸ್ತಾರೆ ಅಂತಂತಂದರೆ, ಫಸ್ಟು ಅದು ಅವ್ರನ್ನ ಕುಳಿಸ್ತಾರೆ. ಕುಳಿಸಿದಾದ್ಮೇಲೆ ಜಾಸ್ತಿ ಗಂಟೆ ಬಾರಿಸ್ತಾರೆ ಮತ್ತು ಡೋಲ್ ಹೊಡಿತಾರೆ. ಆಗ ದೆವ್ವ ಯಾರಿಗಿರುತ್ತೋ ಅದು ರೇಗ್ತದೆ. ರೇಗಿದಾಗ ಆಗ ಏನಾಗುತ್ತೆ ಅಂತಂದರೆ ದೆವ್ವ ಬರುತ್ತೆ, ಮೈಮೇಲೆ ದೆವ್ವ ಬರುತ್ತೆ. ಆ ಟೈಮಲ್ಲಿ ಆ ಪೂಜಾರಿಗಳಿದ್ಕೊಂಡು ಹೋಗ್ತೀಯಾ, ಏನು ಬೇಕು ಅಂತ ಕೇಳ್ತಾರೆ. ನಾನು ಹೋಗಲ್ಲ, ನನಗೆ ಇವ್ನು ಬೇಕು ಅಂತ ಹೇಳ್ತಾರೆ. ಇಲ್ಲ ಹೋಗಬೇಕು ಅಂತೇಳಿ ಹೇಳ್ತಾರೆ. ಆಮೇಲೆ ಹೋಗಲ್ಲ ಅಂತಂದರೆ ಚಾಟಿ ಎತ್ಕೊಂಡು 2 ಬಿಡ್ತಾರೆ. ಆಮೇಲೆ ಹೋಗ್ತೀನಿ ಅಂತ ಹೇಳ್ತದೆ. ಆಮೇಲೆ ಏನು ಮಾಡ್ತಾರೆ ಅಂತಂದರೆ, ಅದು ಸುಳಿ ಇರುತ್ತಲ್ಲ, ಸುಳಿ ಹತ್ರ ಕೂದಲು ಗಂಟಾಕ್ತಾರೆ. ಗಂಟಾಕ್ಬಿಟ್ಟು ಅದನ್ನು ಕಟ್ ಮಾಡಿ ತ್ರಿಶೂಲಾಗೆ ಕಟ್ತಾರೆ. ಆಗ ದೆವ್ವ ಹೋಗುತ್ತೆ. ದೆವ್ವ ಹೋದ್ರೇನು 5 ಡೇಸ್ ಇಲ್ಲಿ ಸ್ಟೇ ಮಾಡಬೇಕು. ಮತ್ತು ಇಲ್ಲಿ 5 ಡೇಸು ಬಟ್ಟೆ ಎಲ್ಲ ಎತ್ಕೊಂಬಂದಿರಬೇಕು. ಮತ್ತು ಇಲ್ಲಿ ಎಲ್ಲ ಥರದ ವ್ಯವಸ್ಥೆ ಇದೆ. ಊಟ ಎಲ್ಲ ಕೊಡ್ತಾರೆ, 2 ಟೈಮ್ಸ್ ಊಟ ಕೊಡ್ತಾರೆ. ಮತ್ತು ಸ್ನಾನ ಎಲ್ಲ ಮಾಡೋದಕ್ಕೆ ಜಾಗ ಇದೆ, ಮಲ್ಕೊಳ್ಳೋದಕ್ಕೆಲ್ಲ ಜಾಗ ಇದೆ. ತುಂಬಾ ಒಳ್ಳೆ ಟೆಂಪಲ್ಲು ಫ್ರೆಂಡ್ಸ್. ಈಗ ಒಳಗೆ ದೆವ್ವ ಬಂದಿದೆಯಾ ಇಲ್ಲ, ದೆವ್ವ ಇದೆಯಾ ಇಲ್ಲ ಅಂಥೇಳಿ ಮೈ ಮೇಲೆ ಅದನ್ನು ಚೆಕ್ ಮಾಡ್ತಾರೆ. ಅದನ್ನು ನಿಮಗೆ ಲೈವಲ್ಲಿ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್.
ತಂದೆನಮ್ಮ ಆಮೇಲೆ ಏನಮ್ಮ ನಮ್ಗೆ ಕೊಡ್ತೀನಿ ಫ್ರೆಂಡ್ಸ್, ಇವುಗಳು ಕೂದಲೆಲ್ಲ ಕಟ್ ಮಾಡಿ ಇದರಲ್ಲಿ ಇಟ್ಟಿರ್ತಾರೆ. ಇದೆಲ್ಲ ಕೂದಲು ದೇವ್ರುಗಳು ನೋಡಿ, ಇಷ್ಟು ಈ ಲಿಂಗದಲ್ಲಿ, ಈ ತ್ರಿಶೂಲದಲ್ಲಿ ಎಷ್ಟು ಕೂದಲಿದೆಯೋ ಅಷ್ಟು ದೇವನ ಬಿಡಿಸಿದ್ದಾರೆ ಇಲ್ಲಿ. ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಈ ಥರ ಗಾಳಿ ಎಲ್ಲ ಏನಾದರೂ ಬಂದಿದ್ದರೆ ಇಲ್ಲಿಗೆ ಕರ್ಕೊಬನ್ನಿ. ಇದು
ಚಂದಾಪುರದ ಹತ್ರ ಕಿತಿಗಾನಹಳ್ಳಿ ಅಂತ ಬರುತ್ತೆ. ಕಿತಿಗಾನಹಳ್ಳಿಯಿಂದ ಒಳಗಡೆ ಬಂದರೆ ಮಾಸ್ತೇನಹಳ್ಳಿ ಅಂತ ಬರುತ್ತೆ. ಅಲ್ಲಿ ಮಾಸ್ತೇನಹಳ್ಳಿ ಹತ್ರ ಬಂದು ಮಾಸ್ತೇನಹಳ್ಳಿ ಟೆಂಪಲ್ ಎಲ್ಲಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಇಲ್ಲಿ ಮಾಸ್ತೇನಹಳ್ಳಿಯಲ್ಲಿ 2 ಟೆಂಪಲ್ ಇದೆ. ಒಂದು ಹಳೆ ಮಾಸ್ತೇನಹಳ್ಳಿ ಟೆಂಪಲ್ಲು ಮತ್ತು ಇನ್ನೊಂದು ಹೊಸ್ದಾಗಿ ಮಾಸ್ತೇನಹಳ್ಳಿ ಹೊಸ್ದಾಗಿರೋ ಯಲ್ಲಮ್ಮ ಟೆಂಪಲ್ ಅಂತೇಳಿ. ಅಲ್ಲಿ ಬಂದು ಕೇಳಿದ್ರೆ ಹೇಳ್ತಾರೆ. ಫ್ರೆಂಡ್ಸ್, ಚೆನ್ನಾಗಿದೆ. ನೀವು ಇದು ಈ ಥರ ಗಾಳಿ ಬಂದ್ಬಿಟ್ಟಿದೆ ಅಂತೇಳಿ ಭಯ ಬೀಳೋದು ಮತ್ತು ಆಸ್ಪತ್ರೆಗಳಿಗೆಲ್ಲ ಕರ್ಕೊಂಡೋಗ್ತಾರೆ. ಬನ್ನಿ, ಈಗ ನೀವು ವೀಡಿಯೋನಲ್ಲೆಲ್ಲ ನೋಡಿದ್ದೀರಲ್ಲ, ದೆವ್ವ ಬಂದರೆ ಯಾವ ಥರ ಬಿಡಿಸ್ತಾರೆ ಅಂತೇಳಿ. 100% ಹೋಗುತ್ತೆ. ಬನ್ನಿ, ಇಲ್ಲೊಂದ್ಸಲಿ ಟ್ರೈ ಮಾಡಿ, ಒಳ್ಳೆಯದಾಗುತ್ತೆ. ಇದು ಮಾಸ್ತೇನಹಳ್ಳಿ ಯಲ್ಲಮ್ಮ ಟೆಂಪಲ್ ಹತ್ರ ಇರೋ ಕೆರೆ. ಇದು ನೋಡಿ, ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ, ವ್ಯೂ ಎಲ್ಲ ಚೆನ್ನಾಗಿದೆ. ಬಂದರೆ ನೀವು ವಿಸಿಟ್ ಮಾಡಿದ್ರೆ ಇದು ಕೆರೆ ಮತ್ತು ಇದೆ ನೋಡಿ ಟೆಂಪಲ್ಲು. ಬನ್ನಿ, ವಿಸಿಟ್ ಮಾಡಿ, ಒಳ್ಳೆಯದಾಗುತ್ತೆ. ನೀವೇನು ಕೇಳ್ತಿರೋ ಅದೆಲ್ಲ ನೆರವೇರುತ್ತೆ. ಆಗುತ್ತೆ ಅಂದರೆ ದೇವರು ಹೂವು ಕೇಳಿದ್ರೆ ಬಲಗಡೆ ಕೊಡ್ತಾರೆ, ಆಗಲ್ಲ ಅಂದರೆ ಎಡಗಡೆ ಕೊಡ್ತಾರೆ. ಯಲ್ಲಮ್ಮ ಟೆಂಪಲ್ಲು ಚೆನ್ನಾಗಿದೆ, ಬನ್ನಿ ವಿಸಿಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗು ಇಷ್ಟ ಆಗಿತ್ತು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.